ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದರದ್ದು ಸ್ಕ್ರೀನ್ ರೆಕಾರ್ಡ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವಿತ್ ವಾಯ್ಸ್ ರೆಕಾರ್ಡ್ ಕೂಡ ಆಗುತ್ತೆ. ಇದಕ್ಕೆ ಯಾವುದೇ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದು ಲೈಫ್ ಲಾಂಗ್ ಫ್ರೀ ಇರುತ್ತೆ. ಮೆಂಬರ್ಶಿಪ್ ತೊಗೊಳ್ಳೋದಾಗಿರಲಿ ಇಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದಾಗಿರಲಿ ಯಾವುದೇ ಇಲ್ಲ, ಇದು ಫ್ರೀ ಆಗಿರುತ್ತೆ. ಇದನ್ನು ನೀವು ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ಯಾಕಂದರೆ ಅಪ್ಲಿಕೇಶನ್ ನೇಮ್ ತಿಳಿದ ತಕ್ಷಣ ನೀವು ಬಿಡು ಮಿಕ್ಕಿದ್ದು ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೀವೇನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ನಾನಿವಾಗ A to Z ಮಾಹಿತಿ ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ. ಆ ಒಂದು ಅಪ್ಲಿಕೇಶನ್ ಈ ಥರ ಗೂಗಲ್ ಓಪನ್ ಮಾಡಿ, ನಿಮ್ಮ ಕಂಪ್ಯೂಟ್ರಲ್ಲಿ ಗೂಗಲ್ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೀನ್ ರೆಕ್ ಅಂತ ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದೀನಲ್ಲ ಸ್ಕ್ರೀನ್ ರೆಕ್ ಅಂತೇಳಿ ಈ ಥರ ಸರ್ಚ್ ಮಾಡಿದರೆ ಫಸ್ಟ್ ಒನ್ ಬರುತ್ತೆ ನೋಡಿ, ಸ್ಕ್ರೀನ್ ರೆಕ್ ಅಂತ ಹೇಳ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ನೇ ನಾವೊಂದು ಲ್ಯಾಪ್ಟಾಪ್ಗಾಗಿರ್ಬೋದು ಇಲ್ಲ ಕಂಪ್ಯೂಟರ್ಗಾಗಿರ್ಬೋದು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ಥರ ಇನ್ಸ್ಟಾಲ್ ಮಾಡೋದಂತ ಕೂಡ ನಾನು ತೋರಿಸ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಫ್ರೀ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಡೌನ್ಲೋಡ್ ಫ್ರೀ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಯಾಕಂದರೆ ಆ ಒಂದು ಅಪ್ಲಿಕೇಶನ್ನ ಫಸ್ಟು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದಮೇಲೆ ಲ್ಯಾಪ್ಟಾಪ್ಗಾಗಿರ್ಬೋದು ಕಂಪ್ಯೂಟರ್ಗಾಗಿರ್ಬೋದು ಇನ್ಸ್ಟಾಲ್ ಆಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಆಗಿರೋದು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಐತೆ ಡೌನ್ಲೋಡ್ ಆಯಿತು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮತ್ತೆ ಕ್ಲಿಕ್ ಕೊಡಿ. ಓಕೆ, ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ನಾವು ಇನ್ಸ್ಟಾಲ್ ಮಾಡೋಕ್ಕೆ ಇಲ್ಲಿ ಕೆಲವೊಂದು ಸೆಟಪ್ ಕೇಳುತ್ತೆ. ವೆಲ್ಕಮ್ ಟು ಸ್ಕ್ರೀನ್ ರೆಕ್ ಸೆಟಪ್ ಅಂತ ಕೇಳುತ್ತೆ. ಇಲ್ಲಿ ಈ ಥರ ಇಂಟರ್ಫೇಸ್ ಬಂದಾಗ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು, ಅಲ್ಲಿ ಐ ಅಗ್ರಿ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಯಾವ ಒಂದು ಫೋಲ್ಡರ್ಗೆ ಇನ್ಸ್ಟಾಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ನೀವು ಒಂದ್ಸಲ ಬೇಕಂದ್ರೆ ನೋಡ್ಕೋಬೋದು. ಓಕೆ, ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನಿಮಗೆ ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಓಕೆ, ಇನ್ಸ್ಟಾಲ್ ಅಂತ ಕೊಟ್ಟ ಮೇಲೆ ಈ ಒಂದು ಅಪ್ಲಿಕೇಶನ್ನು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ಇನ್ಸ್ಟಾಲ್ ಆಗಿರುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ನನ್ನ ಮೌಸ್ದು ಆರೋ ಮಾರ್ಕ್ ಸಿಂಬಲ್ ತೋರಿಸ್ತೈತಲ್ಲ, ಇಲ್ಲಿ ನೋಡ್ಬೋದು ಈ ಥರ ಸಿಂಬಲ್ ಬರುತ್ತೆ. ಈ ಥರ ಸಿಂಬಲ್ ಬರೋದನ್ನ ನೆಕ್ಸ್ಟ್ ಯಾವ ಥರ ರೆಕಾರ್ಡ್ ಮಾಡೋದು, ಯಾವ ಥರ ಸೇವ್ ಮಾಡೋದು ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ. ಓಕೆ, ಈಗ ಆ ಒಂದು ಅಪ್ಲಿಕೇಶನ್ನು ನಮ್ಮ ಒಂದು ಕಂಪ್ಯೂಟರ್ಗೆ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಯಿತು. ಓಕೆ, ಇವಾಗ ಕಂಪ್ಲೀಟಾಗಿ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ನೋಡ್ಬೋದು ಇವಾಗ ನಾನು ಈ ಒಂದು ಸ್ಟಾಪ್ ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರೋದು ಇದರಿಂದನೇ. ಸೊ ನಾನು ಇವಾಗ ಸ್ಟಾಪ್ ಮಾಡಿಬಿಟ್ಟು ಮೊಬೈಲಲ್ಲಿ ತೋರಿಸ್ತೀನಿ. ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಮೊಬೈಲಿಂದನೇ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಮೊಬೈಲಿಂದ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಯಾಕಂದರೆ ವೀಡಿಯೋ ರೆಕಾರ್ಡ್ ಆಗೋಕ್ಕೂ ಮುಂಚೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಈ ಥರ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ತೋರಿಸ್ತಾ ಐತೆ. ಇನ್ನೂ ಕ್ಲೋಸಪ್ಪಲ್ಲಿ ತೊಗೋತೀನಿ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ಸಿಂಬಲ್ ಇರುತ್ತೆ. ಈ ಫಸ್ಟ್ ಒನ್ ಬಂದುಬಿಟ್ಟು ಈ ಸ್ಕ್ರೀನ್ ಶಾಟ್ ತೊಗೊಳ್ಳೋದು. ನಾನು ತೋರಿಸ್ತೀನಿ ನೋಡಿ, ಇದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈ ಸ್ಕ್ರೀನ್ ತುಂಬ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಮೌಸ್ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಅಲ್ಲಾಡಿಸ್ತಾ ಇದ್ದೀನಿ ನೋಡಿ, ಇದು ಸೆಲೆಕ್ಟ್ ಮಾಡೋದು ಎಷ್ಟು ಸ್ಕ್ರೀನ್ ರೆಕಾರ್ಡ್ ಬೇಕಂತೇಳಿ. ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈಗ ಬಿಡ್ತೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಈಗ ಇಮ್ಯಾಜಿನೇಷನ್ ಇದಾಯಿತು. ಇವಾಗ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತೈತೆ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡೌನ್ಲೋಡ್ ಅಂತ ಹೇಳ್ಬಿಟ್ಟು. ಓಕೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಇದ್ರ ಮೇಲೆ ಟಚ್ ಕೊಟ್ಟ ಮೇಲೆ ಇಲ್ಲಿ ನೋಡಿ ಇದು ಆಟೋಮೆಟಿಕ್ ಎಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದಾದಮೇಲೆ ನಿಮ್ಗೆ ಏನು ಬೇಕೋ ಇಲ್ಲಿ ನೋಡಿ, ಇಲ್ಲಿ ನೇಮ್ ಏನು ಬೇಕೋ ಅದನ್ನ ಚೇಂಜ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕಾಣುತ್ತೆ ನೋಡಿ, ಈ ಸೇವ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದು ಸ್ಕ್ರೀನ್ಶಾಟ್ ಸೇವ್ ಆಯಿತು. ಸೊ ಇವಾಗ ಸ್ಕ್ರೀನ್ಶಾಟ್ ಸೇವ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ರಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಅಂದರೆ ವೀಡಿಯೋ ಸ್ಕ್ರೀನ್ ರೆಕಾರ್ಡ್ ಆಗೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಅದೇ ಥರ ಇಲ್ಲಿಗೆ ಬನ್ನಿ. ಇಲ್ಲಿ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿ. ಇದ್ರ ಮೇಲೆ ಇದು ವೀಡಿಯೋ ಸ್ಕ್ರೀನ್ ರೆಕಾರ್ಡ್ ಆಗೋದು. ಇದ್ರ ಮೇಲೆ ಟಚ್ ಕೊಡ್ತೀನಿ. ಸೇಮ್ ಅದೇ ಥರನೇ ಇಲ್ಲಿ ಎಷ್ಟು ವೀಡಿಯೋ ರೆಕಾರ್ಡ್ ಆಗಬೇಕು, ಸ್ಕ್ರೀನ್ ರೆಕಾರ್ಡ್ ಆಗಬೇಕಂತ ಇರುತ್ತೆ, ಅದ್ರ ಫುಲ್ ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಿಟ್ಟೆ. ಇವಾಗ ನೋಡ್ಬೋದು ಇವಾಗ ಇದು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ, ಇದನ್ನು ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು ಯಾವ ಥರ ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಸೆಕೆಂಡ್ ಹೊಡ್ತಾ ಐತೆ ನೋಡಿ, ಅಲ್ಲಿ ನೋಡ್ಬೋದು 7 ಸೆಕೆಂಡು, 8 ಸೆಕೆಂಡು, 10 ಸೆಕೆಂಡ್, 11, 12, 13, 14, 15 ನೋಡಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ. ಇದು ಮೊಬೈಲ್ ಕ್ಯಾಮ್ರಾಯಿಂದ ಮಾಡ್ತಾ ಇರೋದಲ್ವ, ಸೊ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಇವಾಗ ನೋಡಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆಯಿತು. ಇವಾಗ ನೀವು ಇದನ್ನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಈಗ ಎಕ್ಸಾಂಪಲ್ ಇವಾಗ ಏನಾದರೂ ಗೂಗಲ್ ಓಪನ್ ಮಾಡ್ತೀನಿ ಅಂದ್ಕೊಳ್ರಿ. ಇವಾಗ ಗೂಗಲ್ ಓಪನ್ ಮಾಡ್ತೀನಿ, ಇದೆಲ್ಲ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಇದೆಲ್ಲ ಸ್ಕ್ರೀನ್ ರೆಕಾರ್ಡ್ ಆದಮೇಲೆ ಇವಾಗ ನೀವು ಸ್ಕ್ರೀನ್ ರೆಕಾರ್ಡ್ ಎಲ್ಲ ಆದಮೇಲೆ ನೀವು ಎಷ್ಟು ನಿಮಿಷ ಬೇಕಾದ್ರೂ ಮಾಡ್ಕೋಬೋದು. 1 ನಿಮಿಷ, 2 ನಿಮಿಷ, 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಬೇಕಾದ್ರೂ ರೆಕಾರ್ಡ್ ಮಾಡ್ಕೋಬೋದು.
ಅದಾದಮೇಲೆ ಎಲ್ಲ ರೆಕಾರ್ಡ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ಥರ ಇದನ್ನು ಸ್ಕ್ರೀನ್ ರೆಕಾರ್ಡ್ ಸೇವ್ ಮಾಡ್ಕೊಳ್ಳೋದಂದರೆ ಮತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಹೊಡ್ತಾ ಐತೆ ನೋಡಿ, ಈ ಸೆಕೆಂಡ್ ಮೇಲೆ ನೋಡ್ಕೊಳ್ಳಿ, ಇದ್ರ ಮೇಲೆ ಟಚ್ ಕೊಡಿ. ಓಕೆ, ಇವಾಗ ಈ ಒಂದು ಸ್ಕ್ರೀನ್ ರೆಕಾರ್ಡು ಸೇವ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಈ ಥರ ಬಂತು. ಇಲ್ಲಿ ಮತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕಾಣುತ್ತೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಡೌನ್ಲೋಡ್ ಅಂತ ಕಾಣುತ್ತೆ ನೋಡಿ, ಇದ್ರ ಮೇಲೆ ಟಚ್ ಕೊಡಿ. ಇವಾಗ ಡೌನ್ಲೋಡ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲಿ ಬೇಕೋ ನೀವು ಸೇವ್ ಮಾಡ್ಕೋಬೋದು. ಓಕೆ, ಇಲ್ಲಿ ಸೇವ್ ಅಂತ ಕೊಟ್ಟರೆ ನಿಮ್ಮ ಒಂದು ಇದರಲ್ಲಿ ಸೇವ್ ಆಗಿರುತ್ತೆ. ಓಕೆ, ಈಗ ಎಕ್ಸಾಂಪಲ್ ನಾನು ಸೇವ್ ಆಗಿರೋದನ್ನ ಓಪನ್ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲೇ ತೋರಿಸ್ತೈತೆ, ನಾನು ಎಲ್ಲಿ ಸೇವ್ ಮಾಡಿದ್ನೋ ಅಲ್ಲೇ ತೋರಿಸ್ತೈತೆ ನೋಡಿ. ಇವೆರಡು ನಾನು ಇವಾಗ ಇದು ಸ್ಕ್ರೀನ್ ಶಾಟು, ಇದು ಸ್ಕ್ರೀನ್ ರೆಕಾರ್ಡು. ಓಕೆ, ಈ ಥರ ನೀವು ಕೂಡ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಇದೇ ಥರ ನಾನು ಹೊಸ ವಿಡಿಯೋಗಳು ಮಾಡಿದ್ಮೇಲೆ ನಿಮಗೆ ಸಿಗಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೊಸ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.